ಬಡವನಾಗ್ ಹುಟ್ಟೋದು ನಿನ್ ಕೈಯಲ್ಲಿಲ್ಲ, ಬಡವನಾಗ್ ಸಾಯೋದಿದೆ ಗೊತ್ತಾ, ನಿನ್ ಕೈಯಲ್ಲಿ ಇರೋದು. ಮನೇಲಿ ಕೂತ್ರೆ ನಾನು ಒಬ್ಳೆ ಕೆಲಸ ಮಾಡ್ತಾ ಇರೋದು, ಎಲ್ಲಿ ಬರೋದು ದುಡ್ಡು? ಸೊ ಐ ಆಲ್ವೇಸ್ ಯೂಸ್ ಟು ಥಿಂಕ್ ಆ ಥರದಲ್ಲಿ, ಆ ಯೋಚನೆಲೇ ಯಾವಾಗ್ಲೂ ಇರ್ತಾ ಇದೆ. ಅಲ್ಲಿ ಮನಸ್ತಾಪಗಳೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಚೀಸೋ ಸಾವಿತ್ರಿ ಬಿಟ್ಟು ಬಂದು ಆಮೇಲೆ ಅಕ್ಕ ಮಾಡಿದ್ದು. ಇಟ್ ವಾಸ್ ನಾಟ್ ಅ ಗುಡ್ ಎಂಡಿಂಗ್. ನನಗೆ ಆರ್ಟಿಸ್ಟ್ಗೆ ಎವ್ರಿ ಮಂತ್ ಸ್ಯಾಲ್ರಿ ಇದೆಯಾ? ಇಲ್ಲ. ನಾನ್ ಮಾಡಿದ್ರೆ ಬಂತು, ಇಲ್ಲ ಅಂದ್ರೆ ಬರಲ್ಲ. 9 months ಆ ಶೋ ಮಾಡ್ತೀನಿ ಆಯ್ತಾ. ದೆನ್ ಐ ವಾಸ್ ಸೋ ಫ್ರಸ್ಟ್ರೇಟೆಡ್ ವಿತ್ ಮೈ ಸೆಲ್ಫ್. ಸೋಂಬೇರಿ ಬಿದ್ಬಿಟ್ಟೆ ನಾನು. ಆಮೇಲೆ ರಿಯಲೈಸ್ ಆಯ್ತು ಹಿಂಗಾದ್ರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಶುರು ಮಾಡಿದೆ. ಎಕ್ಸ್ಪ್ಲೇನ್ ಆಯ್ತು, ನೀನ್ ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ, ನಾನಿನ್ನ ಚೆನ್ನಾಗೇ ಮಾತಾಡ್ತೀನಿ, ನೀನು ನನ್ನ ಚೆನ್ನಾಗಿ ಮಾತಾಡ್ಸಿ, ನಂಗೆ ಜಾಸ್ತಿ ಬೇಡ ಫೋನ್. ಊಟ ಆಯ್ತಾ ಅಂತ ಕೇಳು ಅಂತೀನಿ. ಸಮ್ಟೈಮ್ಸ್ ಅವ್ರು ಮಾಡಲ್ಲ. ಅವ್ರು ಏನ್ ರೀಸನ್ ಕೊಡ್ತಾರೆ ಅಂದ್ರೆ, ನೀನ್ ಬಿಸಿ ಇರ್ತೀಯ. ಎವ್ರಿ ಡೇ ಬಿಸಿ ಇರಲ್ಲ ನಾನು. ಬಟ್ ನನ್ಗೇನಂದ್ರೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡಿ ತಲೆ ಕೆಡ್ಸ್ಕೊಂಡ್ ಪ್ರಯೋಜನ ಇಲ್ಲ. ಇದು ನನ್ನ ಲೈಫ್, ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದೀನಿ.